ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಲಿಫ್ಟ್ ಅರ್ಧಕ್ಕೆ ನಿಂತು 10 ಜನ ಕಾರ್ಮಿಕರ ಸಿಲುಕಿರುವ ಘಟನೆ ನಡೆದಿದೆ. ರಾತ್ರಿ ಸರಿಯಾಗಿ 11:30 ಸಮಯಕ್ಕೆ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಭೂಗರ್ಭದಲ್ಲಿ ಇಳಿಯುವ ಸಂದರ್ಭದಲ್ಲಿ ಏಕಾಏಕಿ ಲಿಫ್ಟ್ ಅರ್ಧಕ್ಕೆ ನಿಂತಿರುವ ಘಟನೆ ನಡೆದಿದೆ. ಕಾರ್ಮಿಕರಿಗೆ ಏಕಾಏಕಿ ಏನಾಗುತ್ತಿದೆ ಎನ್ನುವ ಭಯ ಪ್ರಾರಂಭವಾಗಿದ್ದು, ತಕ್ಷಣವೇ ಭಯಭೀತರಾದ ಕಾರ್ಮಿಕರು ಕತ್ತಲೆ ವಾತಾವರಣ, ಗಾಳಿಯ ಕೊರತೆಯಿಂದ ಸುಮಾರು 10 ಜನ ಕಾರ್ಮಿಕರು ಅರ್ಧಕ್ಕೆ ನಿಂತಿರುವ ಲಿಫ್ಟಿನಲ್ಲಿ 2-3 ಗಂಟೆಗಳ ಕಾಲ ಉಸಿರಾಡಲು ತೊಂದರೆ ಅನುಭವಿಸುತ್ತಾ ಬಾಯಾರಿಕೆ ಆದರೂ ನೀರು ಇಲ್ಲದ ಸ್ಥಿತಿಯಲ್ಲಿ ಕೆಲ ಕಾರ್ಮಿಕರು ಅಸ್ವಸ್ಥಗೊಂಡು 2 ಕಾರ್ಮಿಕರು ಮೂರ್ಛೆ ಹೋದರು ಎನ್ನಲಾಗುತ್ತದೆ. ನಂತರ ಕೆಳಗೆ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಗಮನಿಸಿ ದುರಸ್ತಿ ಮಾಡುವ ಸಿಬ್ಬಂದಿಯವರಿಗೆ ತಿಳಿಸಿದಾಗ 2-3 ಗಂಟೆಗಳ ನಂತರ ಲಿಫ್ಟ್ ದುರಸ್ತಿಯಾಗಿ ಪುನಃ ಲಿಫ್ಟಿನಲ್ಲಿ ಸಿಲುಕಿರುವ ಕಾರ್ಮಿಕರನ್ನು ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಗೆ 10 ಜನ ಕಾರ್ಮಿಕರನ್ನು ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಬೆಳಗ್ಗೆ ಹಟ್ಟಿ ಚಿನ್ನದ ಗಣಿಯ ಮುಖ್ಯ ವೈದ್ಯಾಧಿಕಾರಿಗಳಾದ ವಸಂತ್ ಕುಮಾರ್ ಇವರು 10 ಜನ ಕಾರ್ಮಿಕರನ್ನು ತಪಾಸಣೆ ಮಾಡುವ ಮೂಲಕ ಅವರ ಆರೋಗ್ಯವನ್ನು ವಿಚಾರಿಸಿದರು. ನಂತರ ಈಗಾಗಲೇ ಕಾರ್ಮಿಕರು ಚೇತರಿಸಿಕೊಂಡಿದ್ದಾರೆ, ಅವರಿಗೆ ಯಾವುದೇ ಅಪಾಯವಿಲ್ಲವೆಂದು ಮಾಧ್ಯಮದವರಿಗೆ ತಿಳಿಸಿದರು. ಎಷ್ಟು ಗಂಟೆಗೆ? 11:50. ಯಾವ ಶಿಫ್ಟ್ನಲ್ಲಿ ಆಗಿರೋದು? ನೈಟ್ ಶಿಫ್ಟ್. ಯಾವ ಶಿಫ್ಟ್? ಸೆಂಟ್ರಲ್ ಸರ್. ಎಷ್ಟು ಗಂಟೆಗೆ ಆಯ್ತು ರಾತ್ರಿ ಅದು? 11:50. ಅಂದ್ರೆ ರಾತ್ರಿ ಪಾಳಕ್ಕೆ ನೀವು ಕೆಲಸಕೊಂಡಿದ್ರಿ? ಎಷ್ಟು ಜನ ಇದ್ರಿ? ಗೇಜಲ್ಲಿ ಎಷ್ಟು ಜನ ಇದ್ರಿ? ಕೆಳಗೆ 6 ಜನ ಇದ್ದರು. ಟೋಟಲ್ 11 ಜನ ಇದ್ರಿ? 10 ಜನ. 10 ಜನ. ಹತ್ರ ಅದು ಹೆಂಗೆ ಬಂದಿರಿ ನೀವು ಅದರಿಂದ? ರೆಡಿ ಮಾಡಿಂದ ಬಂದಿದ್ವಿ. ಎಷ್ಟು ಗಂಟೆ ಆಯ್ತು? ಎಷ್ಟು ಗಂಟೆಯಿಂದ ರೆಡಿ ಮಾಡೋಕ್ಕೆ 2 ಗಂಟೆ ಆಯಿತು. ಅಲ್ಲ, ಎಷ್ಟು ಗಂಟೆಗೆ ಸ್ಟಾಕ್ ಆಯ್ತು ಅದು? ಅದು 11:50. ನೀವು ಹೊರಗಡೆ ಬಂದಿರೋದು 2 ಗಂಟೆಗೆ. 2 ಗಂಟೆಗೆ? 2 ಗಂಟೆವರೆಗೆ? 2 ತಾಸು. ಅಲ್ಲಿ ಗಾಳಿ ಹೆಂಗೆ? ಗಾಳಿ ಆಕ್ಸಿಜನ್ ಇದ್ದಿಲ್ಲ. ನಿಮ್ಗೆ ಹೆಂಗೆ ತಿಳಿಸಿದ್ರಿ? ಏನು ಬಂದು ಹೆಂಗೆ ಮಾಡಿದ್ರಿ ರಿಪೇರಿ ಅಂತ? ನಾವು ಕೆಳಗೆ ಬೆಲ್ಗರ್ ಒದಿರಿದ್ವಿ ಸರ್. ಬೆಲ್ಗರ್ ಒದಿರಿದಿಂದ ಸೌಂಡ್ ಸ್ವಲ್ಪ ಆತ ಕೇಳಿದ್ದೀನಿ. ಕೇಳಿಂದ ಆತ ಫೋನ್ ಮಾಡಿ ಮ್ಯಾಚ್ ಮಾಡಿ. ಅಂದ್ರೆ ಅದು ರೆಡಿ ಮಾಡಿದ್ರಾಗ 2 ಗಂಟೆ ಆಯ್ತು. ಇಲ್ಲಿ ಯಾರು ಬೆಳಗ್ಗೆ ಅಧಿಕಾರಿಗಳು ಬಂದಿದ್ದೀರಾ? ಬಂದಿದ್ದೆ. ಯಾರು ಬಂದಿದ್ರು? ನೈಟ್ ಎಲ್ಲ ಅಬ್ಜಿತ್ ಸಾಬ್ರು, ಆಮೇಲೆ ನಮ್ಮ ಮಹೇಂದ್ರ ಸಾಬ್ರು ಎಲ್ಲರೂ ಇವ್ರು ED MD ಯಾರು ಬಂದಿಲ್ಲ? ED ಅವರು ಯಾರು ಬಂದಿಲ್ಲ? ಅಧ್ಯಕ್ಷರು ಬಂದಿಲ್ಲ? ಅಲ್ಲ, ಯಾರು ಬಂದಿಲ್ಲ. ನಿಮ್ಮ ಹೆಸರು? ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಗೆ ಭೇಟಿ ನೀಡಿದ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾಯಿತ ಪ್ರತಿನಿಧಿ ಪ್ರಧಾನ ಕಾರ್ಯದರ್ಶಿಯಾದ SM ಶಫಿ ಹಾಗೂ ಸಿದ್ದಪ್ಪ ಮುಂಡರಗಿ, ವೆಂಕೋಬಾ, ಜಮದಾಗ್ನಿ ಇನ್ನಿತರ ಕಾರ್ಮಿಕ ಮುಖಂಡರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕಾರ್ಮಿಕರ ಯೋಗಕ್ಷೇಮವನ್ನು ವಿಚಾರಿಸಿದರು. ಈ ಘಟನೆ ನಡೆದರೂ ಯಾವ ಅಧಿಕಾರಿಯೂ ಬಂದು ಯೋಗಕ್ಷೇಮ ವಿಚಾರಿಸದೇ ಇರುವುದು ವಿಷಾದನೀಯ ವಿಷಯವಾಗಿದೆ. ಈ ಘಟನೆ ಗಣಿ ಕಾರ್ಮಿಕರಿಗೆ ಸುರಕ್ಷತೆ ಎಷ್ಟು ಮುಖ್ಯವೆಂಬುದನ್ನು ತೋರಿಸುತ್ತದೆ. ಯಂತ್ರೋಪಕರಣಗಳನ್ನು ನಿಯಮಿತ ಪರಿಶೀಲನೆ, ಪರಿಸ್ಥಿತಿಗಳಲ್ಲಿ ತಕ್ಷಣ ಪ್ರವೃತ್ತವಾಗುವ ವ್ಯವಸ್ಥೆಗಳು, ಕಾರ್ಮಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಸೂಕ್ತ ತರಬೇತಿಯ ಅಗತ್ಯ. ಕಾರ್ಮಿಕರ ಜೀವನಕ್ಕೆ ಮೊದಲ ಆದ್ಯತೆ ಪರಿಗಣಿಸಬೇಕಾಗಿದೆ. ಹಟ್ಟಿ ಚಿನ್ನದ ಕಂಪನಿ ಈಗಾಗಲೇ ಹಲವಾರು ಬಾರಿ ಏರ್ ಬ್ಲಾಸ್ಟ್ ಅಂತಹ ಅನಾಹುತಗಳಾಗಿ ಕಾರ್ಮಿಕರ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚಿನ್ನ ಉತ್ಪಾದನೆ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಪ್ರತಿಯೊಬ್ಬ ಕಾರ್ಮಿಕರ ಜೀವನವಾಗಿದೆ. ಇನ್ನು ಮುಂದಾದರೂ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಸುರಕ್ಷತೆಯ ದೃಷ್ಟಿಯಿಂದ ಕಂಪನಿ ಅಧಿಕಾರಿಗಳು ಗಮನವಹಿಸಬೇಕೆಂದು ಇಲ್ಲಿಯ ಕಾರ್ಮಿಕರ ಮತ್ತು ಕಾರ್ಮಿಕ ಮುಖಂಡರ ಒತ್ತಾಯವಾಗಿದೆ. ಸರ್, ನಾವು ಗೇಜ್ನಾಗ ಹೋಗಿದ್ದ 11:40 ಸ್ಟೆಕ್ ಆಯ್ತು ಗೇಜ್. ಗೇಜ್ 11:40 ಸ್ಟೆಕ್ ಆಗಿದ್ದ 2:10 ತನ ಅಲ್ಲಿ ನಮ್ಗೆ ಏನು ವೆಂಟಿಲೇಷನ್ ಇಲ್ಲ, ನೀರಿಲ್ಲ, ಏನಿಲ್ಲ, ಏನು ಗಾಳಿ ಕೂಡ ಬಂದಿಲ್ಲ. 2:10 ಆದಮೇಲೆ 2:10ಕ್ಕೆ ನಮ್ಗೆ ರೋಡ್ ಮಂದಿ ಬಂದು ನೀರು ಕೊಟ್ಟರು. ನೀರು ಕೊಟ್ಟ ಗೇಜ್ ಹರಿಯ ಬಿಟ್ರೆ 24ಕ್ಕೆ ಬಿಟ್ಟಾಗ ನಮ್ಗೆ 2:10ರಿಂದ ನನಗೆ ಏನು ಗೊತ್ತಿಲ್ಲ ರೀ. ಹಾಸ್ಪಿಟಲ್ಗೆ ಬಂದದ್ದು ಗೊತ್ತಿಲ್ಲ. ಅಲ್ಲ, ನೀವು ರಾತ್ರಿ ಪಾಳಿ ಕೆಲಸ ಹೋಗಿ? ರಾತ್ರಿ ಪಾಳಿ ಕೆಲಸ ರೀ. ಎಷ್ಟು ಗಂಟೆಗೆ ಆಯ್ತು ಅದು? 11:40. 11:40. ಯಾವ ಶಿಫ್ಟ್ನಾಗ ಆಯ್ತು ಅದು? ಸೆಂಟ್ರ್ ಶಿಫ್ಟ್ನಾಗ. ಸೆಂಟ್ರ್ ಶಿಫ್ಟ್ನಲ್ಲಿ ಎಷ್ಟನೇ ಲೆವೆಲಿಗೆ? 24-22 ಸೆಂಟ್ರ್ನಾಗಲಿ ಅಷ್ಟೇ. ಅದ್ರ ಎಷ್ಟು ಜನ ಇದ್ರಿ ಟೋಟಲ್?
ಕೆಳಗೆ 6 ಮಂದಿ ಇದ್ದೀವಿ ರೀ, ಮೇಲೆ 4 ಮಂದಿ, ಮೇಲೆ ಟೋಟಲ್ 10 ಮಂದಿ. 10 ಜನ ಇದ್ರಿ. 10 ಜನ ಇದ್ದೀವಿ. 10 ಜನ ಹೆಂಗೆ ಸಡನ್ಲಿ ನಿಂತು ಏನು ಅನಿಸ್ತು ನಿಮ್ಗೆ ಅದರಲ್ಲಿ? ಸಡನ್ ನಿಂತೀರಿ. ಅಲ್ಲ ನಿಮಗೇನು ಭಯ ಏನು ವಾತಾವರಣ? ನಮ್ಗೆ ನಿಂತಾಗ ಏನು ಭಯ ಆಗಿಲ್ಲ ರೀ. ಒಂದು ಅರ್ಧ ತಾಸು ಆದಮೇಲೆ ಪೂರ್ತಿ ಮೈಯೆಲ್ಲ ಗಾಳಿ ಎಲ್ಲರದು ಚಕ್ರ ಬರೋದು ಅದು ಸ್ಟಾರ್ಟ್ ಆಯ್ತು ರೀ. ಒಳಗಡೆ ಗಾಳಿ ಏನಿರಲಿಲ್ಲ? ಗಾಳಿ ಏನಿಲ್ಲ ರೀ ಒಳಗಡೆ. ಎಷ್ಟು ಗಂಟೆವರೆಗೆ ಇದ್ರಿ ಒಳಗಡೆ ಗೇಜ್ ಒಳಗಡೆ? 2 ತಾಸು 10 ನಿಮಿಷ ತನಕ ಇದೀವಿ. 2 ತಾಸು 10 ನಿಮಿಷ ಒಳಗಡೆ ಒಳಗಡೆ ನೀವು ಅದಕ್ಕಿಂತ ಮತ್ತೆ ಹೆಚ್ಚಿನ ಇದು ರೀ. ನನಗೆ ನೆನಪಿಲ್ಲ. 2:10ಕ್ಕೆ ನನಗೆ ಲಾಸ್ಟ್, ಆಮೇಲೆ ನನಗೆ ಏನು ನೆನಪಿಲ್ಲ. ಅದು ಅನ್ಕಾನ್ಶಿಯಸ್ ಆದ್ರೆ ನೀವು? 2:10 ಆದಮೇಲೆ ನನಗೆ ಏನು ಗೊತ್ತಿಲ್ಲ ರೀ. ನಾನು ಮೇಲೆ ಬಂದು ತಂದದ್ದು ಗೊತ್ತಿಲ್ಲ, ನನಗೆ ಹಾಸ್ಪಿಟ್ಲ್ ತಂದದ್ದು ಗೊತ್ತಿಲ್ಲ. ಅಂದ್ರೆ ನೀವು ಬದುಕಿದ್ದೆ ಒಂದು ದೊಡ್ಡ ಸಾಹಸ. ದೊಡ್ಡ ಸಾಹಸ. ಮೇಲೆ ಇಲ್ಲಿ ಹೋದಿಗೆ ಯಾರು ಮೇಲಧಿಕಾರಿಗಳು ಬಂದು ನೋಡಿದ್ರೆ ನಿಮಗೆ? ಅಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಯಾರೂ ಬಂದಿಲ್ಲ ಸರ್. ಮೇಲೆ ಬಂದಾಗ ಸಾಬ್ರುಗಳು ಇದ್ದು ನನಗೆ ಹಾಸ್ಪಿಟ್ಲ್ ಬಂದ ಮೇಲೆ ಗೊತ್ತಾಯ್ತು. ಅಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ED MD ಅವರು ಅಥವಾ ಯಾರಾದ್ರು ಬಂದು ಭೇಟಿ ಆದ್ರೆ? ನನಗೆ 4 ಗಂಟೆ ಆದಮೇಲೆ ಎಲ್ಲರೂ ಆಗಿತ್ತು ಸರ್. ಆಮೇಲೆ ಅಲ್ಲಿ ಅಲ್ಲ ಈಗೇನಾದರೂ ಬಂದು ಭೇಟಿ ಆದ್ರೆ? ಈಗ ಭೇಟಿ ಆಗಿಲ್ಲ ಸರ್. ಬೆಳಿಗ್ಗೆ ಯಾರು ಬಂದಿದ್ರು? ಆಫೀಸರ್ ಬಂದಿದ್ದಾರೆ. ಬೆಳಿಗ್ಗೆ ಆಫೀಸರ್ಸ್ ಬಂದಿದ್ರು. ಇವ್ರು ED ಆಯ್ತು MD ಆಯ್ತು ಅಧ್ಯಕ್ಷರು ಆಯ್ತು ಬಂದಿಲ್ಲ, ಚೇರ್ಮನ್ ಬಂದಿಲ್ಲ? ಯಾರು ಬಂದಿಲ್ಲ ರೀ. ಬಂದಿಲ್ಲ. ಈಗ ಟೋಟಲ್ ಇಲ್ಲಿ ಬಂದಿದ್ದು ಹೆಂಗೆ ಅನ್ಸಕತ್ತೆ ನಿಮಗೆ? ಈಗ ಸ್ವಲ್ಪ ಆರಾಮಿದೆ ಸರ್. ಆರಾಮಿದ್ರು ಕೂಡ ನಾನು ಎಲ್ಲಿ ಬಿದ್ದೀನೋ ಅಲ್ಲಿ ಗೊತ್ತಿಲ್ಲ. ಈ ಕೈಯೆಲ್ಲ ಪೂರ್ತಿ ನೋವು ಇದೆ. ಏನಿದೆ? ಬೇನೆ ಇದೆ. ಈಗ ಉಸಿರಾಟ ಏನೋ ತೊಂದರೆ ಇದ್ರೆ ಏನಾಗ್ತದೆ? ಉಸಿರಾಟ ತೊಂದರೆ ಈಗೇನಿಲ್ಲ. ಟೋಟಲ್ 10 ಜನ ಬದುಕಿ ಬಂದು ದೊಡ್ಡ ಸಾಹಸ. ಬಟ್ ಆಟೋಮೆಟಿಕ್ ಅದು ಗೇಜ್ ಕೆಟ್ಟದ ಒಂದು ರೀತಿ ಅದಾಯಿತು. ಏನಾರ ಇದು ಕಟ್ಟಾಗಿತ್ತಂದ್ರೆ ಹೆಂಗಿತ್ತು ಪರಿಸ್ಥಿತಿ? ಸಾಯೋದು ಸರ್ ನಾವು. ಕಂಪ್ನಿಯ ಸುರಕ್ಷತೆ ಮಾಡಲ್ವಾ? ಏನು ಮಾಡೋದಲ್ರಿ, ಏನು ಮಾಡೋದಿಲ್ಲ. ಕಂಪ್ನಿಗೆ ಕೆಲಸ ಬೇಕ್ರಿ, ಇಂಥವೆಲ್ಲ ಕೇಳಬಾರ್ದು. ಕೆಲಸ ಕೇಳೋದು ಅಷ್ಟೇ. ಅಲ್ಲಿ ನಟ್ ಬೋಲ್ಟ್ ಕೂಡ ಇಲ್ಲದ್ರೆ ಅದು ಏನು ಇರೋದಲ್ರಿ. ಅಲ್ಲಿ ಕಂಬಿ ಕಟ್ಟಿ ನಾವು ಡ್ರಿಲ್ಲಿಂಗ್ ಮಾಡಬೇಕು. ಕಂಬಿ ಕಟ್ಟಿ ಡ್ರಿಲ್ ಮಾಡಿ ಡ್ರಿಲ್ಲಿಂಗ್ ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ ಅಂತ ಸಾಬ್ರು ಫೋರ್ಮಿನಿಂಗ್ ನಿಂದಿರ್ತಾರೆ. ಫೋರ್ಮಿನ್ರು ನಮ್ಗೆ ಕೇಳ್ತಾರೆ. ನಾವು 8-9 ಗಂಟೆ ತನಕ ನಿಂತು ಹೋಗ್ಬೇಕು, ನೈಟ್ ಮಾಡಿ ನೋಡಿ ಮಾಡ್ರಿ. ನಾವು ಬೆಳ್ತಾನೆ ಏನು ಕೆಲಸ ಮಾಡಿದ್ರೆ ನಮ್ಗೆ ಪ್ರಯೋಜನ ಇಲ್ಲ ಸರ್. ಅಂದರೆ ಇದಕ್ಕೂ ಮೊದಲು ನೈಟ್ ಶಿಫ್ಟ್ ಇರಲಿಲ್ಲ, ಇತ್ತೀಚಿನ ದಿನಗಳಿಂದ ಲೈಟ್ ಶಿಫ್ಟ್ ಮಾಡಕತ್ತಾರೆ. ಮೊದಲು ನೈಟ್ ಇತ್ತು ಸರ್. ನೈಟ್ ಚಾಲುವಾಗಿದ್ರಿ ನಮ್ಮ ಡ್ರಿಲ್ಲಿಂಗ್ ಸೆಕ್ಷನ್ 2003 ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿತ್ತು ನೈಟ್. ಅದಕ್ಕಿಂತ ಮುಂಚೆ ನೈಟ್ ಇದ್ದಿಲ್ಲ. ನೈಟ್ ಇರಲಿಲ್ಲ. ಅಂದರೆ ಇಲ್ಲಿ ಗಣಿ ಅಧಿಕಾರಿಗಳು ಏನು ಬೇಕು? ಒಟ್ಟು ಬಂಗಾರ ಬೇಕು. ಬಂಗಾರ ಬೇಕು. ಸ್ವಚ್ಛತೆ ಏನಿಲ್ಲ. ಕಾರ್ಮಿಕರು ಏನಾದರೂ ಏನಾಗಿದ್ರೆ ತೊಂದರೆ ಇಲ್ಲ. ಅಂದ್ರೆ ನಿಮ್ಮ ಕುಟುಂಬ ಬಗ್ಗೆ ಅವ್ರಿಗೆ ಅವ್ರಿಗೆ ಯಾಕೆ ಚಿಂತೆ ರೀ? ಅವ್ರಿಗೆ ಚಿಂತೆ ಇರುತ್ತೆ. ನಮ್ಮ ಕುಟುಂಬ ಬಗ್ಗೆ ನಮ್ಗೆ ಚಿಂತೆ ಇರ್ತದೆ. ಅವ್ರಿಗೇನು ಚಿಂತೆ ಇರೋದಲ್ಲ. ಸಾಯ್ತಾನ ಬದುಕ್ತಾನ ಬೈತಾನ ಅವ್ರಿಗೆ ಪ್ರೊಡಕ್ಷನ್ ಬೇಕು. ಪ್ರೊಡಕ್ಷನ್ಗೆ ಹೆಚ್ಚು ಮಾತು ನೀಡಕತ್ತಾರೆ ಹೊರತು ಕಾರ್ಮಿಕರಿಗೆ ಏನು ಇದು ಮಾಡೋರು. ಈಗ ಚುನಾಯಿತ ಪ್ರತಿನಿಧಿಗಳು ಯಾರಾದ್ರು ಬಂದಿದ್ರೆ? ಬಂದಿದೆ ಸರ್. ಸಂತಾನ ಎಲ್ಲರೂ ಬಂದಿದ್ದಾರೆ. ಯಾರ್ಯಾರು ಬಂದಿದ್ರು ಅಂತ? ನಮ್ಮ ಆರ್ಚಿ ಬಂದವರು ಎಲ್ಲರೂ ಬಂದಿದ್ದಾರೆ ಸರ್. ಮತ್ತು ಮಾಜಿ ಕಾರ್ಮಿಕ ಮುಖಂಡರು ಕೂಡ ಬಂದಿದ್ದರು. ಎಲ್ಲರೂ ಬಂದಿದ್ದಾರೆ. ನಿಮ್ಮ ಹೆಸರು? ಹನುಮಂತ ಗೌಡ್ರ ತಂಡ. BR ಟಿಕೆಟ್ ನಂಬರ್ ಏನಾದರೂ? 2139 ಟಿಕೆಟ್ ನಂಬರ್ 6213 BR ನಂಬರ್. ಈಗ ನಿಮ್ಮ ಕುಟುಂಬದವ್ರು ಏನು ಆರಾಮಾಗಿದ್ದಾರೆ? ನಾನು ಅವ್ರಿಗೆ ಫೋನ್ ಮಾಡಿ ನಾನು ಆರಾಮಿದ್ದೀನಿ, ಯಾರು ಬರೋಕೆ ಬರಬೇಡ್ರಿ ಅಂತ ಹೇಳಿನಿ ಸರ್. ಈಗ ನಮ್ಮ ತಾಯಿದು ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಿತ್ತು ಇವತ್ತು. ಕಣ್ಣಿನ ಡಾಕ್ಟ್ರಿಗೆ ಭೇಟಿ ಆಗಬೇಕಿತ್ತು. ಆಗ ಮತ್ತೆ ನಾನು ಹಂಗೇನು ಹೇಳಿದ್ರೆ ಪೂರ್ತಿ ತೊಂದರೆ ಅಂತೇಳಿ ಮನೆಯಾಗ ಹೇಳಿದ್ರು. ಹೇಳ್ರಿ, ಫೋನ್ ಮಾಡಿ ಆರಾಮಾಗಿದ್ದೀವಿ ಅಂತ ಹೇಳ್ರಿ. ಹೇಳ್ತೀವಿ.
ಲಿಫ್ಟ್ನಲ್ಲಿ ಸಿಲುಕಿಕೊಂಡಿರುವ 10 ಜನ ಕಾರ್ಮಿಕರು ಹೆಸರು ಮತ್ತು ಬಿಆರ್ ನಂಬರ್ ನಾಗರೆಡ್ಡಿ ಮೇಟಿ 8834, ಶಿವಕುಮಾರ್ 8434, ಮೌಲಪ್ಪ 8435, ಬಸವರಾಜ್ 5975, ಶ್ರೀಕಾಂತ್ 8779, ಆದಪ್ಪ 6278, ಇಮಾಮ್ ಸಾಬ್
8,431, ಖಾಜಾ ಸಾಬ್ ಗುರುಗುಂಟ 6,218, ಅಮರೇಶ್ 8,574, ಹನುಮಂತ ಚೌಹಾಣ್ 6,213. ಈ 10 ಜನ ಕಾರ್ಮಿಕರು ಸುರಕ್ಷಿತವಾಗಿ ಹಟ್ಟಿ ಚಿನ್ನದ ಗಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಆರ್ಟಿವಿ ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.